ನಿಮ್ಮ ವಾರ್ಡಿನಲ್ಲಿ ನೀವು ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿರ್ತೀರಿ. ಈ ಜನಪ್ರತಿನಿಧಿಗಳ ಜವಾಬ್ದಾರಿ ಜಾಸ್ತಿ ಇರುತ್ತೆ. ನಿಮಗೆ ಪ್ರತಿಯೊಬ್ಬರಿಗೂ ಮೂಲಭೂತ ಸೌಲಭ್ಯಗಳನ್ನ ಒದಗಿಸುವುದರಲ್ಲಿ ಇವರ ಪಾತ್ರ ಮಹತ್ವದ್ದಾಗಿರುತ್ತೆ. ಮುಖ್ಯವಾಗಿ ಕುಡಿಯೋ ನೀರು, ವೈದ್ಯಕೀಯ ತಪಾಸಣೆ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ಸರಿಯಾಗಿ ನಡೆಸೋದು, ಆಮೇಲೆ ರಸ್ತೆ ದುರವಸ್ಥೆ ಮಾಡುವುದು, ವಿದ್ಯುತ್ ಶಕ್ತಿಗಳನ್ನ ಪೂರೈಕೆ ಮಾಡುವುದು, ಆಮೇಲೆ ನಿಮಗೆ ಆಹಾರ ವಿತರಣೆಯನ್ನ ಮಾಡುವುದು. ಆಹಾರ ವಿತರಣೆ ಅಂದ್ರೆ ಉಚಿತ ರೇಷನ್ ಅನ್ನ ಲಭಿಸುವಂತ ವಿಷಯಗಳೇ ಆಗಿರಬಹುದು. ಈ ಮೂಲಭೂತ ಸೌಕರ್ಯಗಳನ್ನ ನಿಮ್ಗೆ ಸರಿಯಾಗಿ ತಲುಪಿಸುವುದರಲ್ಲಿ ನಿಮ್ಮ ಪಾತ್ರ ತುಂಬಾ ಮುಖ್ಯವಾಗಿದೆ. ನೀವು ಜನರಾಗಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ಮಾಹಿತಿಯನ್ನ ಪಡೆಯಬಹುದು. ಸರ್ಕಾರ ಇದಕ್ಕಾಗಿ ಎಷ್ಟು ಹಣವನ್ನ ವಿನಿಯೋಗ ಮಾಡಿದೆ, ಎಷ್ಟು ಬಜೆಟ್ ಇಟ್ಟಿದೆ, ಆ ಬಜೆಟ್ನಲ್ಲಿ ಎಷ್ಟು ನಮ್ಮ ಜನಪ್ರತಿನಿಧಿಗಳು ನಮ್ಮ ಏಳಿಗೆಗಾಗಿ ಅದನ್ನ ಖರ್ಚು ಮಾಡಿದ್ದಾರೆ, ಉತ್ತಮ ಗುಣಮಟ್ಟದ ಒಂದು ಕಾಮಗಾರಿಗಳನ್ನ ನಮಗೆ ನೀಡಿದ್ದಾರಾ ಇಲ್ಲವಾ ಎಂದು ತಿಳಿದುಕೊಳ್ಳಲು ಕಾನೂನಿನಲ್ಲಿ ಅವಕಾಶ ಇದೆ. ಇದಕ್ಕಾಗಿಯೇ ನಮಗೆ ಮಾಹಿತಿ ಹಕ್ಕು ಅಧಿನಿಯಮ ಅನ್ನೋ ಒಂದು ಕಾನೂನಿದೆ. ಇದರಲ್ಲಿ ನೀವು ಯಾವ ರೀತಿ ಮಾಹಿತಿಯನ್ನ ಪಡೆಯಬೇಕು ಅನ್ನೋದ್ರ ಬಗ್ಗೆ ಈ ಮುಂದಿನ ವಿಡಿಯೋವನ್ನ ವೀಕ್ಷಿಸ್ಬೇಕಂತ ಕೇಳ್ಕೊಳ್ತೇವೆ.